ಹಾಯ್ ಫ್ರೆಂಡ್ಸ್, ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೇಳೆ ಹೋಳಿಗೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿರಿ. ನಾನಿವತ್ತು ಹೂರಣದ ಹೋಳ್ಗೆ ಮಾಡೋಕ್ಕೆ ಕಡಲೆಬೇಳೆ ಕುದಿಸ್ಕೊಂಡಿರೋದು ತೋರಿಸ್ತಾ ಇದ್ದೀನಿ, ಯಾವ ಥರ ಮಾಡೋದು ಅಂತ. ಈ ಥರ ಕಡಲೆಬೇಳೆನ ಕುದಿಸ್ಕೊಳ್ರಿ. ಈಗ ನಾನು ಕುದಿಸಿಟ್ಕೊಂಡಿದ್ದೀನಿ. ನೀವು ಒಂದು 2 ಗ್ಲಾಸಷ್ಟು 3 ಗ್ಲಾಸಷ್ಟು ನೀರು ಹಾಕಿ 1 ಕಪ್ಪಷ್ಟು ಕಡಲೆಬೇಳೆ ಹಾಕಿ ಚೆನ್ನಾಗಿ ಈ ಥರ ಮೆತ್ತಗಾಗಂಗೆ ಕುದಿಸ್ಕೊಳ್ರಿ. ನೋಡಿರಿ, ಈ ಥರ ಮೆತ್ತಗಾಗಿರಬೇಕು. ಈ ಥರ ನೀವು ಹಿಚ್ಗಿ ನೋಡಿದರೆ ಈ ಥರ ಆಗಿರಬೇಕು. ಈ ಥರ ನೀವು ಆಗಂಗೆ ಕಡಲೆಬೇಳೆನ ಕುದಿಸ್ಕೊಂಡಿಟ್ಕೊಳ್ರಿ. ಈಗ ನಾವು ಕುದಿಸಿಟ್ಟಿದ್ದೀನಿ. ಈ ಥರ ಕುದಿಸಿಟ್ಟಿರೋದನ್ನು ಈಗ ಒಂದು ಪಾತ್ರೆಯಲ್ಲಿ ಇದನ್ನು ಶೋಧಿಸ್ಕೊಂಡು ಬೇಳೆನಷ್ಟು ನಾವು ಬೇರೆ ತಕ್ಕೊಂಡಿಟ್ಕೊಳ್ಳೋಣ. ಬಸ್ತು ಈಗ ಇದರಲ್ಲಿ ಹಾಕಿದ್ದೀನಿ, ನೀರೆಲ್ಲ ಹೋದ್ಮೇಲೆ ಇದರಲ್ಲಿ ಹಾಕಿದ್ದೀನಿ. ಈಗ ಇದರಲ್ಲೇ ಬೆಲ್ಲ ಹಾಕಿ ಕುದಿಸೋಣ. ಈಗ ಇದನ್ನು ಗ್ಯಾಸ್ ಮೇಲೆ ಈ ಥರ ಇಟ್ಟು ಕುದಿಯೋಕ್ಕಿಡ್ರಿ. ಈಗ ನಾನು ಈ ಬಟ್ಲಲ್ಲಿಂದ ನಾನು 1 ಬಟ್ಲಷ್ಟು ಬೇಳೆ ತೊಗೊಂಡಿದ್ದೀನಿ. ಈಗ ನಾನು ಅಷ್ಟೇ ಬೆಲ್ಲನೂ ಅಷ್ಟೇ ಹಾಕ್ತೀನಿ. ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀನಿ ಅನ್ನೋದಾದರೆ ನೀವು ಬೇಕಂದರೆ ಜಾಸ್ತಿ ಹಾಕ್ಕೊಳ್ರಿ. ಈಗ ನಮ್ಮ ಮನೆಯಲ್ಲಿ ನಾವು ಕರೆಕ್ಟ್ ಇಷ್ಟೇ ಇರಲಿ ಅಂತಾರೆ, ಅದಕ್ಕೆ ನಾನು ಅಷ್ಟೇ ಹಾಕ್ತೀನಿ. ಸ್ವೀಟ್ ಜಾಸ್ತಿ ಇದ್ದರೆ ಇಷ್ಟಪಡಲ್ಲ ನಾನು. ಅದಕ್ಕೆ 1 ಕಪ್ ಬೇಳೆಗೆ 1 ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ. ನಿಮಗೆ ಬೇಕಂದ್ರೆ ಮೇಲೆ ಇನ್ನೊಂದು ಸ್ವಲ್ಪನಾದರೂ ಹಾಕ್ಕೊಳ್ರಿ. ಈಗ ಇದು ಚೆನ್ನಾಗಿ ಕುದಿಲಿ. ಇದು ಕುದ್ದು ನಿಮಗೆ ಎಷ್ಟು ಬೇಕು ಅಷ್ಟೇ ನೀವು ರುಬ್ಕೊಂಡ್ರೂ ನಡೆಯುತ್ತೆ. ಇದು ಕುದಿಸಿ ನೀವು ಇಟ್ರೂ ಇದು ಹೂರ್ಣ ಏನೂ ಆಗಲ್ಲ, ಕೆಡಂಗಿಲ್ಲ. ಅದಕ್ಕಂತಲೇ ಬೆಲ್ಲ ಹಾಕಿ ಕುದಿಸೋದು. ಈಗ ನಾನು ಇದನ್ನು ಕುದಿಸ್ತೀನಿ. ಈಗ ಇದನ್ನು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಡೋಣ. ಪ್ಲೇಟ್ ಮುಚ್ಚಿಡ್ರಿ, ಇಲ್ಲ ಇದರಲ್ಲೇ ನೀವು ಏಲಕ್ಕಿ ಹಾಕಿ ಮುಚ್ಚಿಡ್ರಿ. ನಾನೀಗ ಏಲಕ್ಕಿ ಹಾಕ್ತೀನಿ. ಇದರಲ್ಲಿ ಏಲಕ್ಕಿ ಪುಡಿನ ಸ್ವಲ್ಪ ಹಾಕ್ತೀನಿ. ಒಂದು 2-3 ಏಲಕ್ಕಿ ಕುಟ್ಟಿ ಹಾಕ್ರಿ. ಈ ಥರ ನೀವು ತಿರುಗಿ ಸ್ವಲ್ಪ ಕುದಿಯೋಕ್ಕಿಡ್ರಿ. ಇದು ಚೆನ್ನಾಗಿ ಕುದಿಲಿ. ಕುದ್ದು ಸ್ವಲ್ಪ ನೀರು ಬಿಟ್ಕೊಳತ್ತಾ. ಬೇಳೆನೂ ನಾವು ರುಬ್ಬಬೇಕಾದ್ರೆ ಜಲ್ದಿನೂ ಸಣ್ಣ ಆಗುತ್ತಾ. ಈಗ ನಾನು ಮುಚ್ಚಿಡ್ತೀನಿ. ಈಗ ನೋಡಿರಿ, ಈ ಥರ ಕುದ್ದು ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗೈತೆ ನೋಡಿರಿ. ಈಗ ಇದು ಸ್ವಲ್ಪ ಆರಿದ ಮೇಲೆ ನಾವು ಮಿಕ್ಸಿಗೆ ಹಾಕೋಣ. ಈಗ ಗ್ಯಾಸ್ ಬಂದ್ ಮಾಡೋಣ. ಈಗ ಇದು ಸ್ವಲ್ಪ ಹಾರಕ್ಕೆ ಬಿಡೋಣ. ಆರಿದ ಮೇಲೆ ಮಿಕ್ಸಿಗೆ ಹಾಕೋಣ. ಈಗ ಬೇಳೆ ಆರೋದ್ರಲ್ಲಿ ನಾವು ಕಣ್ಕ ರೆಡಿ ಮಾಡ್ಕೊಳ್ಳೋಣ. ಈಗ ನಾನೊಂದು 1/4 kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀವು ಇದಕ್ಕೆ ಬೇಕಂದ್ರೂ 1 ಬಟ್ಲ ಮೈದಾನ ಹಿಟ್ಟು ಇಲ್ಲ 1 ಬಟ್ಲ ಚಿರೋಟಿ ರವೆ ಹಾಕಿ ಆದ್ರೂ ನೀವು ನೆನೆ ಇಟ್ಕೋಬೋದು. ಈಗ ನಾನು ಬರೀ ಮೈದಾ ಹಿಟ್ಟು ಅಷ್ಟೇ ಇಡ್ತಾ ಇದ್ದೀನಿ. ಈಗ ನಾನು ಒಂದು 1/4 kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಅಳತೆ ಗೊತ್ತಾಗಿಲ್ಲ ಅಂದರೆ ನೀವು ಯಾವ ಬಟ್ಲಲ್ಲಿ ಬೇಳೆ ಹಾಕಿದ್ದೀರಿ ಅದೇ ಬಟ್ಲಲ್ಲಿ ನೀವು 1 ಬಟ್ಲಷ್ಟು ಹಿಟ್ಟು ನೆನೆ ಇಟ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ಒಂದು 1/4 kg ತೊಗೊಂಡಿದ್ದೀನಿ. ಅಂದರೆ ಆ ಬಟ್ಲಲ್ಲಿಂದ ನಾನು 1 ಬಟ್ಲದಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಈಗ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತೀನಿ. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ರಿ. ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ರಿ. ಕಲರ್ ಚೆನ್ನಾಗಿ ಬರ್ತಾವಂತ ನಾನು ಅರಿಶಿನ ಹಾಕ್ತಿದ್ದೀನಿ. ಈಗ ಇದನ್ನು ನೀವು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ರಿ. ಈಗ ಇದು ಮೊದಲಿಗೆ ಅರಿಶಿನ ಪೂರ್ತಿಯಾಗಿ ಹಿಟ್ಟಲ್ಲಿ ಕಲಿಸ್ಕೊಳ್ಳೋಣ. ಈಗ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳಂಬ್ರಿ. ಈಗ ಈ ಥರ ಸ್ವಲ್ಪನೇ ನೀರು ಹಾಕಿ ಇದು ಸ್ವಲ್ಪ ಮೆತ್ತಗಿರಬೇಕು ಹಿಟ್ಟು. ನೀವು ಮತ್ತೆ ಚಪಾತಿ ಹಿಟ್ಟು ಥರ ನಾದಬಾರ್ಡ್ರಿ. ಈ ಥರ ನೀವು ಸ್ವಲ್ಪನೇ ನೀರು ಹಾಕಿ ನಾದ್ಕೊಳ್ರಿ. ಈ ಥರ ನೀರು ಹಾಕ್ಕೊಂಡು ಎಷ್ಟು ಚೆನ್ನಾಗಿ ನಾದ್ಕೊಳ್ರಿ. ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತಾ ಅಷ್ಟು ಚೆನ್ನಾಗಿ ಹೋಳಿಗೆ ಬರ್ತಾವೆ. ಹಿಟ್ಟು ಚೆಂದ ನೆನೆದಿಲ್ಲ ಅಂದರೆ ಹೋಳಿಗೆ ನೀಟಾಗಿ ಬರಲ್ಲ. ನೀವು ಚಿರೋಟಿ ರವೆ ಹಾಕಿ ಏನಾದರೂ ನೆನೆಹಾಕಿ ಇಟ್ಟಿದ್ರೆ ಅಂದರೆ ಅದಕ್ಕೆ ಭಾಳ ಹೊತ್ತು 1 ಗಂಟೆ ತನಕ ಇಟ್ಟು ನೆಂದರೆ ಮಾತ್ರ ಹೋಳಿಗೆ ಚೆಂದ ಬರ್ತಾವೆ. ಚಿರೋಟಿ ರವೆ ನೀವು ಹಾಕಿ ನೆನೆ ಇಡ್ತೀನಿ ಅಂದರೆ 1 ಗಂಟೆ ತನಕ ನೀವು ನೆನೆ ಇಡ್ರಿ, ಅವನು ಹೋಳಿಗೆ ಚೆನ್ನಾಗಿ ಬರ್ತಾವೆ. ಈಗ ನಾನು ಇಷ್ಟು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಮೇಲ್ಗಡೆ ಎಣ್ಣೆ ಹಾಕಿ ಹಾಕ್ತೀನಿ. ನಾವು 1 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಈಗ ಈ ಥರ ಹಾಕಿ ಎಣ್ಣೆ ಹಾಕಿ ನೀವೊಂದು ಹಿಟ್ಟಿನ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಡ್ರಿ. ಹಿಟ್ಟು ಚೆನ್ನಾಗಿ ನೆನೆಯುತ್ತಾ. ಈಗ ಈ ಥರ ನಾದ್ಕೊಳ್ರಿ. ನೀವು ಈ ಹದದಲ್ಲಿದ್ದರೆ ಹೋಳಿಗೆ ಭಾಳ ಚೆನ್ನಾಗಿ ಬರ್ತಾವೆ. ಈಗ ಇಷ್ಟು ನಾನು ಎಣ್ಣೆ ಹಾಕಿದ್ದೀನಲ್ಲ, ಈಗ ನಾನು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ
ಇಡ್ತೀನಿ. ಈಗ ಇದು ನೆನೆಯೋದ್ರಲ್ಲಿ ನಾವು ಹೂರಣ ರುಬ್ಕೊಳಣ್ರಿ. ಈಗ ಪೂರ್ತಿಯಾಗಿ ಆರಿದೆ. ನಾನು ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊತೀನಿ. ಈಗ ಇದು ಭಾಳ ಚೆನ್ನಾಗಿ ಸಣ್ಣ ಆಗುತ್ತಾ. ಈಗ ನಾನು ಮಿಕ್ಸಿಗೆ ಹಾಕ್ತೀನಿ ನೋಡ್ರಿ. ನೋಡ್ರಿ ಈ ಥರ ಸಣ್ಣಗೆ ರುಬ್ಕೊಳ್ರಿ. ನೀವು ನೀರು ಹಾಕ್ಬೇಡ್ರಿ, ಅದನ್ನೇ ಹಾಕಿ ಅಷ್ಟರಲ್ಲೇ ರುಬ್ಬ್ರಿ. ನಾವೇನು ಕುದಿಸಿರ್ತೀವಲ್ಲ ಹೂರಣ ಅದನ್ನೇ ರುಬ್ಬ್ರಿ. ಪೂರ ತಣ್ಣಗಾಗಕ್ಕೂ ಬಿಡಬೇಡ್ರಿ. ಸ್ವಲ್ಪ ಉಗುರು ಬೆಚ್ಚಗೈತೆ ಅನ್ನೋದ್ರಾಗ ನೀವು ರುಬ್ಕೊಳ್ರಿ. ಈಗ ಇದಿಷ್ಟು ಸಣ್ಣಗಾಗೈತೆ. ಈಗ ಇದನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಂಡು ಹೋಳಿಗೆ ಮಾಡೋಕ್ಕೆ ತೋರಿಸ್ತೀನಿ. ದೊಡ್ಡದು ಬೇಕಂದರೆ ನೀವು ಹೂರಣ ಸ್ವಲ್ಪ ಜಾಸ್ತಿ ತೊಗೊಳ್ರಿ, ಮತ್ತು ಹಿಟ್ಟನ್ನು ಸ್ವಲ್ಪ ಜಾಸ್ತಿ ತೊಗೊಳ್ರಿ. ಈಗ ಈ ಥರ ನೀಟಾಗಿ ಇದನ್ನು ಹೂರಣನ ಒಳಗಡೆ ಹಾಕಿ ಹಿಟ್ಲಿಂದ ಕಣಕದ್ಲಿಂದ ಎಲ್ಲದನ್ನು ಕ್ಲೋಸ್ ಮಾಡಬೇಕು. ಈ ಥರ ನೀವು ಮತ್ತೆ ಈ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಈ ಥರ ಎಲ್ಲ ಕಡೆಗೂ ಹೂರಣ ಒಳಗಡೆ ಹೋಗಂಗೆ ನೀಟಾಗಿ ಉಂಡೆನ ಮಾಡ್ಕೋಬೇಕು. ಹೂರಣ ಎಲ್ಲಿ ಹೊರಗಡೆ ಬರಲಾರ್ದೇ ಈ ಥರ ನೀವು ಕ್ಲೋಸ್ ಮಾಡಿಕೊಳ್ರಿ. ಈಗ ಇದನ್ನು ನಾನು ಕೈಲೇ ತಟ್ತೀನಿ. ನಿಮಗೆ ಬೇಕಂದರೆ ನೀವು ಲಟ್ಟಣಿಕೆಲಾದರೂ ಇದನ್ನು ಮಾಡಿರಿ, ಲಟ್ಟಿಸ್ಕೊಳ್ರಿ. ಈಗ ಬೇಯಿಸೋಣ. ಹಂಚೀಗ ಕಾದತ್ತಲ್ಲ, ಸ್ವಲ್ಪ ಎಣ್ಣೆ ಹಾಕೋಣ. ನಾನೀಗ ಇದನ್ನ ಇದ್ರ ಮೇಲೆ ಹಾಕ್ತೀನಿ. ಈ ಥರ ಮಾಡ್ಕೊಳ್ರಿ, ಹೋಳಿಗೆ ಭಾಳ ಚೆನ್ನಾಗಿ ಬರ್ತಾವ. ಯಾವುದೇ ಕಾರಣಕ್ಕೂ ನಿಮ್ಗೆ ಹೋಳಿಗೆ ಅರಿಯೋದಿಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಹೋಳಿಗೆ ಬಂದಿದ್ದಾವ. ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕೋಣ. ನಿಮ್ಮ ಕೈಯಿಂದ ರೂಢ ಇದ್ದಾರಾದರೆ ಕೈಯಿಂದ ಮಾಡಿರಿ, ಇಲ್ಲಾಂದ್ರೆ ಸ್ಪೂನ್ಲಿಂದ ನೀವು ಎಣ್ಣೆ ಹಾಕ್ರಿ. ತೆಗೆದು ಹಾಕ್ಬೇಕಾದ್ರೆ ಇನ್ನು ಮೊದಲಿಗೆ ಕಲಿ ಅಂತಾರಿದ್ರೆ ಸ್ವಲ್ಪ ಹುಷಾರಿದ್ಲೆ ನಿಧಾನಕ್ಕಿಲ್ಲೇ ತೆಗೆದು ಹಾಕ್ರಿ. ಈಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ರಿ. ನೋಡ್ರಿ ಈಗ ಪೂರ್ತಿಯಾಗಿ ಬೆಂದವ. ಈಗ ನಾನು ಮತ್ತೆ ತಿರುವಿ ಹಾಕಿ ಇದು ಈ ಕಡೆ ಭಾಗ ಇನ್ನೂ ಬೆಂದಿಲ್ಲ, ಇನ್ನೊಂದು ಸ್ವಲ್ಪ ಬೆಂದ್ಸೋಣ. ಈಗ ಬೆಂದಿದ್ದಾವ ನೋಡ್ರಿ, ಪೂರ್ತಿಯಾಗಿ ಬೆಂದೈತೆ. ಈ ಥರ ಮಾಡ್ಕೊಂಡ್ರೆ ಹೋಳ್ಗೆ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನನ್ನ ಮುಂದಿನ ವೀಡಿಯೋಸ್ ಎಲ್ಲ ನಿಮಗೆ ಬರ್ತಾವೆ. ಧನ್ಯವಾದಗಳು. ಬಾಯ್.